ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ವೆಜ್ ಕುರ್ಮಾ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಈಗಲೇ ಕಾಣ್ತಿರ್ತಕ್ಕಂತಹ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ಏನು ಬೇಕು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಒಂದು ಕುಕ್ಕರಿಗೆ ಹೆಚ್ಚಿರ್ತಕ್ಕಂತಹ ಬೀನ್ಸು, ಬಟಾಣಿ, ಕ್ಯಾರೆಟು ಎಲ್ಲದನ್ನು ಸಮ ಪ್ರಮಾಣದಲ್ಲಿ ಒಂದೊಂದು ಬೌಲ್ ತೊಗೋಬೇಕು. ಅದಾದಮೇಲೆ ನವಿಲುಕೋಸು, ಅದಾದಮೇಲೆ ಹೆಚ್ಚಿರ್ತಕ್ಕಂತಹ ಆಲೂಗೆಡ್ಡೆ, ಆಮೇಲೆ ಮತ್ತೆ ಒಂದು ಬೌಲಷ್ಟು ಹೂಕೋಸು, ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದು ಮುಳುಗುವಷ್ಟು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿ, ಅದಾದಮೇಲೆ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಕೂಗಿಸಿದ್ರೆ ಸಾಕು. ಒಂದು ವಿಷಲ್ ಕೂಗಿಸ್ಬಿಟ್ಟು ಅದು ಕೂಗೋದಕ್ಕಿಂತ ಮುಂಚೆ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಬೌಲಷ್ಟು ಕೊಬ್ಬರಿ, ತುರಿದಿರ್ತಕ್ಕಂತಹ ಕೊಬ್ಬರಿ ಮತ್ತು 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಬಿಟ್ಟು ಅದಕ್ಕೆ ಒಂದು 10 ರಿಂದ 15 ಗೋಡಂಬಿನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನೈಸಾಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳಿ. ಸೊ ಅದಾದಮೇಲೆ ಕುಕ್ಕರು ಕೂಲಾಗಿರುತ್ತೆ, ಕೂಗ್ಬಿಟ್ಟು ಅದನ್ನು ತರಕಾರಿದು ತೆಗೆದು ನೆಕ್ಸ್ಟ್ ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ, ಎಣ್ಣೆ ತುಪ್ಪ 2 ಕಾದ್ಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಮತ್ತು 2 ಪಲಾವ್ ಎಲೆ ಹಾಕ್ಬಿಟ್ಟು ಮತ್ತು ಅದಕ್ಕೇ ಒಂದೇ ಒಂದು ಕಪ್ಪು ಏಲಕ್ಕಿ ಹಾಕಿ, ಒಂದು ಮರಾಠಿ ಮಗ್ಗ ಹಾಕಿ, ಅದಾದಮೇಲೆ 4 ರಿಂದ 5 ಲವಂಗ ಹಾಕ್ಬಿಟ್ಟು ಅದಾದಮೇಲೆ 1 ಬೌಲಷ್ಟು ಅಥವಾ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಫ್ರೈ ಆಗ್ತಾ ಇದ್ದಂಕಲ್ಲಿ ಅದಕ್ಕೆ ಹೆಚ್ಚಿರ್ತಕ್ಕಂತಹ 1 ರಿಂದ 2 ಅಷ್ಟು ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಟೊಮೊಟೊ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗೋ ರೀತಿ ಬೆಂದ ಮೇಲೆ ಅದಕ್ಕೆ ನಾವು ಬೇಯಿಸಿರ್ತಕ್ಕಂತಹ ತರಕಾರಿಯ ಮಿಶ್ರಣ ಇತ್ತಲ್ಲ ಅದನ್ನು ಹಾಕಿ. ಆ ತರಕಾರಿ ಮಿಶ್ರಣದಲ್ಲಿ ನೀರು ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ತಕ್ಕೊಳ್ಳಿ, ಇಲ್ಲ ಕರೆಕ್ಟಾಗಿ ಅದು ಗ್ರೇವಿ ಅದಕ್ಕೆ ಇತ್ತು ಅಂದರೆ ಸಾಕು. ಅದನ್ನು ತರಕಾರಿನ ನೀರಿನ ಬೆರಿಕೆನ ಅದಕ್ಕೆ ಹಾಕ್ಬಿಟ್ಟು ಕೊನೆಗೆ ನಾವು ರುಬ್ಬಿರ್ತಕ್ಕಂತಹ ಮಿಶ್ರಣ ಇತ್ತಲ್ಲ ಕೊಬ್ಬರಿ, ಗಸಗಸೆ, ಗೋಡಂಬಿದು ಅದನ್ನು ಹಾಕ್ಬಿಟ್ಟು ಉಳಿದಿರ್ತಕ್ಕಂತಹ ಕೊಬ್ಬರಿ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಸೊ ಅದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಜೋರಾಗಿ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಅವೆಲ್ಲ ತರಕಾರಿ ಫುಲ್ ಸ್ಮ್ಯಾಶ್ ಆಗುತ್ತೆ. ಸೊ ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಬಿಟ್ಟು ಅದನ್ನೆಲ್ಲ ಒಂದು ಕುದಿ ಬರೋ ಥರ ಕುದಿಸಿ. ಜಾಸ್ತಿ ಇದನ್ನೆಲ್ಲ ಮಸಾಲೆ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು, ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ನಿಧಾನಕ್ಕೆ ಕುದಿಸ್ಬೇಕು. ಅದೆಲ್ಲ ಕುದ್ಮೇಲೆ ಅದಕ್ಕೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಅದನ್ನು ಸರ್ವ್ ಮಾಡಿದರೆ ಪೂರಿ ಜೊತೆ ಆಗಿರ್ಬೋದು ಅಥವಾ ಇದು ಆ್ಯಕ್ಚುಲಿ ರೋಟಿ ಜೊತೆ ತುಂಬ ಚೆನ್ನಾಗಿ ಟೇಸ್ಟು ಸಿಗುತ್ತೆ. ಸೊ ನಿಮ್ಗೆ ಏನು ಅನುಕೂಲ ಅನಿಸುತ್ತೆ ಅದ್ರ ಜೊತೆ ಇದನ್ನು ನೆಂಚ್ಕೊಂಡು ತಿನ್ಬೋದು. ಸೇಮ್ ಹೋಟೆಲ್ ರೀತಿಯಲ್ಲೇ ಟೇಸ್ಟು ನಿಮಗೆ ಸಿಗುತ್ತೆ. ಸೊ ನೀವು ಕೂಡ ಮನೇಲಿ ಇದೇ ಥರ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕುಕ್ಕರ್ನ ಒಂದೇ ಕೂಗಿಸ್ಕೋಬೇಕು, ತರಕಾರಿ ಫುಲ್ ಬೆಂದರೆ ಅದು ಸ್ಮ್ಯಾಶ್ ಆಗೋಗಿರುತ್ತೆ. ಸೊ ಅದಕ್ಕೆ ಒಂದೇ ಒಂದು ಕುಕ್ಕರ್ನ ಕೂಗಿಸ್ಬಿಟ್ಟು ಈ ಥರ ಮಾಡ್ಕೊಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಪೂರಿ ಜೊತೆನೂ ಕೂಡ ತುಂಬ ಚೆನ್ನಾಗಿ ಟೇಸ್ಟು ಸಿಗುತ್ತೆ. ನೋಡಿ ಪೂರಿನೂ ಕೂಡ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೊ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.